ಜಯವಾಗಲಿ. ಕನಿಷ್ಠ ವೇತನ, ಕನಿಷ್ಠ ವೇತನ, ಗೌರವಧನ, 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 ಕನಿಷ್ಠ ವೇತನ, ಕನಿಷ್ಠ ವೇತನ, ಗ್ರಾಚ್ಯುಟಿ ನಮಗೆ, ಗ್ರಾಚ್ಯುಟಿ ನಮಗೆ, ಗ್ರಾಚ್ಯುಟಿ ನಮಗೆ, ಆಹಾರ ಬದಲಾವಣೆ, ಆಹಾರ ಬದಲಾವಣೆ. ಕರ್ನಾಟಕ ರಾಜ್ಯ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ಮಹಾಮಂಡಳಿ ಅಧ್ಯಕ್ಷರು ನಾನು. ನನ್ನ ಹೆಸರು ಚಿತ್ರಾದೇವಿ ಅಂತಂದ್ಬಿಟ್ಟು ಇವತ್ತಿನ ದಿನ ಹೋರಾಟ ಏನು ನಾವು 4 ಇದನ್ನ ಇಟ್ಕೊಂಡು ನಾವು ಮಾಡಿದ್ವು. ಗ್ರಾಜ್ಯುಯೇಟ್ ಮೊಟ್ಟ ಮೊದಲನೆಯದಾಗಿ ನಿವೃತ್ತಿ ಆಗಿರ್ತಕ್ಕಂಥವರಿಗೆ ಗ್ರಾಜ್ಯುಯಿಟಿ ಬಗ್ಗೆ ನಾವು ಸುಮಾರು ಹೋರಾಟಗಳನ್ನ ಮಾಡಿದ್ವಿ. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಬಂದಿತ್ತು ಅದರ ಪ್ರಕಾರ ಇಲಾಖೆಯವರು ಮಾಡಿದೀರಾ 2023ರಿಂದ ಅದರಿಂದ ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಗ್ರಾಜ್ಯುಯಿಟಿ ಕೊಡಬೇಕು ಅಂತ ಒಂದು ಇದನ್ನು ಮಾಡಿದ್ರು. ಈ ಒಂದು ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಏನು ಅಂತಂದರೆ 2010ರಿಂದ ಏನು ನಿವೃತ್ತಿ ಆಗಿರ್ತಕ್ಕಂಥ ಇವರು ಕಾರ್ಯಕರ್ತರಿದ್ದಾರೋ ಅವರಿಗೆಲ್ಲರಿಗೂ ಸಹ ಗ್ರಾಜ್ಯುಯಿಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಒಂದು ಹೋರಾಟದ ಯಶಸ್ವಿಯಾಗಿ ಅದು ಒಂದು ಸಿಕ್ಕಿದೆ. ಮತ್ತು ಎರಡನೇದಾಗಿ ಏನು ನಮ್ಮ ಒಂದು LKG UKG ಒಂದು ಇದನ್ನು ಮಾಡಿದಾರೋ ಅದನ್ನು ನಮ್ಮ ಒಂದು ಕಾರ್ಯಕರ್ತರಿಗೆ ತರಬೇತಿ ಮುಖಾಂತರ ಮಾಡ್ತೀವಿ ಅಂತ ಸಹ ಅವರು ಈ ಸಂದರ್ಭದಲ್ಲಿ ಹೇಳಿರ್ತಾರೆ. ಮತ್ತು ಹಂತವಾಗಿ ಒಂದೊಂದು ಈಗ ಬೆಂಗಳೂರು ನಗರದಲ್ಲಿ ಏನು ಮಾಡಿರ್ತಾರೋ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವರಿಗೆ ಪುಸ್ತಕ ಇರ್ಬೋದು ಮತ್ತು ಯೂನಿಫಾರ್ಮ್ ಇರ್ಬೋದು, ಆ ಒಂದು LKG UKGಗೆ ಬಳಸುವಂತಹ ಸಾಮಗ್ರಿಗಳನ್ನ ಏನಿದೆಯೋ ಅದನ್ನೆಲ್ಲ ಕೊಟ್ಟು ಮಾಡುವಂಥ ಕೆಲಸನ ಮಾಡ್ತೀವಿ ಅಂತ ಸಹ ಈ ಸಂದರ್ಭದಲ್ಲಿ ನಮಗೆ ಹೇಳಿರ್ತಾರೆ. ಮತ್ತು ಅದೇ ರೀತಿಯಾಗಿ ಗೌರವಧನ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಅದೇ ಸಿದ್ದರಾಮಯ್ಯ ಅವರು ಒಂದು 6 ಗ್ಯಾರಂಟಿಗಳನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಒಂದು 6 ಗ್ಯಾರಂಟಿಗಳಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ಅಂತ ಅವರೇ ಒಂದು ಕೊಟ್ಟಂಥ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿ ನಮಗೆ ಮಾಡಿಕೊಡ್ಬೇಕು ಅಂತ ಸಹ ನಾವು ಹೇಳ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನ ಮಾತ್ರ ಮಾಡಿ ಈ ಒಂದು ಅಂಗನವಾಡಿ ಕಾರ್ಯಕರ್ತರಿಗೂ ಶಿಕ್ಷಕರಿಗೆ ಗೌರವಧನ ಹೆಚ್ಚಳ ಮಾಡದೇ ಇರುವಂಥದ್ದು ಸರಿಯಲ್ಲ. ನಮ್ಮ ಒಂದು ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಒಂದು ಕೆಲಸಗಳನ್ನು ಅವರಿಗೆ ಒತ್ತಡ ಏರಿ ಅವ್ರ ಮೇಲೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಕೆಲಸಗಳನ್ನ ತಡೆಗಟ್ಟಿ ನಮ್ಮ ಇಲಾಖೆಯ ಸಂಬಂಧಪಟ್ಟಂಥ ಕೆಲಸಗಳು ಏನಿದೆಯೋ ಆ ಒಂದು ಕೆಲಸಗಳನ್ನ ಅಂಗನವಾಡಿ ಶಿಕ್ಷಕಿಯರಿಗೆ ಮತ್ತು ಸಹಾಯಕಿಯರಿಗೆ ಮಾಡಬೇಕು ಅಂತ ಸಹ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಇದು ಮಾಡಿದ್ದೀವಿ. ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಸಹ ಇದು ಮಾಡಿದ್ದಾರೆ. ಅದು ಒಂದು ನಿರ್ದಿಷ್ಟವಾದಂಥ ಒಂದು ಗೌರವಧನನ ಈ ಸಂದರ್ಭದಲ್ಲಿ ಅವರು ಹೇಳಿರಲ್ಲ. ಆದರೆ ನಾವು ಹೋಗಿ ಮಾತಾಡಿ ಮಿನಿಸ್ಟರ್ ಹತ್ರ ಮಾತಾಡಿ ಅದನ್ನು ನಾವು ನಿಮಗೆ ಲಿಖಿತ ರೂಪದಲ್ಲಿ ಕೊಡ್ತೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ಡೈರೆಕ್ಟ್ರು ಸೆಕ್ರೆಟರಿ ಏನು ಬಂದಿದ್ರು ಅಧಿಕಾರಿಗಳು ಅವರು ನಮಗೆ ತಿಳಿಸಿರ್ತಾರೆ. ಈ ಒಂದು ನಮ್ಮ ಅಂಗನವಾಡಿ ಶಿಕ್ಷಕಿಯರಿಗೂ ಮತ್ತು ಸಹಾಯಕಿಯರಿಗೆ ಹೆಚ್ಚಿನ ರೀತಿಯಲ್ಲಿ ಹೊರೆಯಾಗಿರ್ತಕ್ಕಂತಹ ಕೆಲಸಗಳನ್ನು ಅದನ್ನು ನಿರಂತರವಾಗಿ ಕಡಿಮೆ ಮಾಡ್ಕೊಂಡು ಬರ್ತೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ನಮಗೆ ತಿಳಿಸಿದ್ದಾರೆ. ಮತ್ತು ಪೂರಕ ಆಹಾರ ಏನಿದೆಯೋ ಅದು ಬಂದು ಪೂರಕ ಆಹಾರ ಗುಣಮಟ್ಟದ್ದು ಅಲ್ಲ, ತುಂಬಾ ಗುಣಮಟ್ಟದ ತುಂಬ ಕೀಳು ಮಟ್ಟದಾಗ ಕೊಡ್ತಾ ಇದ್ದಾರೆ. ಅದನ್ನು ಮಕ್ಕಳು ತಿನ್ನುವಂಥ ಆಹಾರ ಪದಾರ್ಥ ಅಲ್ಲದೇ ಇರುವಂಥ ಕಾರಣದಿಂದ ಈ ಒಂದು ಸಂದರ್ಭದಲ್ಲಿ ಅಕ್ಟೋಬರ್ 1ನೇ ತಾರೀಕಿನಿಂದ ಏನು ಆ ಪೂರಕ ಆಹಾರ ಇದೆಯೋ ಅದನ್ನು ಬದಲಾವಣೆ ಸಹ ಮಾಡಿದ್ದೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ತಿಳಿಸಿರ್ತಾರೆ. ಆ ಒಂದು ಪೂರಕ ಆಹಾರ ಗುಣಮಟ್ಟದ ಕೊಡ್ತೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಚಿತ್ರಾದೇವಿ ಅಂತ. ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ಮಹಾಮಂಡಳಿ ಅಧ್ಯಕ್ಷತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 11 ಜಿಲ್ಲೆಗಳಲ್ಲಿ ನಮ್ಮದು ಒಂದು ಸಂಘಟನೆ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿಕೊಂಡು ನಮ್ಮ ಒಂದು ಕಾರ್ಯಕರ್ತರಿಗೆ ನಾವು ಒಂದು ಹೋರಾಟದ ರೂಪದಲ್ಲಿ ಅವರಿಗೆ ಎಲ್ಲ ನ್ಯಾಯನೂ ಸಿಗುವಂಥ ಒಂದು ನಿಟ್ಟಿನಲ್ಲಿ ನಾವು ಸಹ ಹೋರಾಟ ಮಾಡ್ತಾ ಇದ್ದೀವಿ.